ಯಾವಾಗಲೂ ಹಳೆಯ ಚೌಕಟ್ಟಿನಿಂದ ಹೊರಬಂದು ಮಕ್ಕಳಿಗೆ ಜ್ಞಾನದ ಹೊಸ ದಿಗಂತವನ್ನು ಪರಿಚಯಿಸುವ ಅಪ್ಪಟ ಕ್ರಿಯಾಶೀಲ ಶಿಕ್ಷಕ ಗುಂಡ್ಲುಪೇಟೆ ತಾಲೂಕಿನ ದೇಶಿಪುರ ಸರ್ಕಾರಿ ಶಾಲೆಯ ಶ್ರೀ ನಂದೀಶ್ ರವರ ಸಾಧನೆಯ ಮುಕ್ಕುಟಕ್ಕೆ ಮತ್ತೊಂದು ಗರಿ ಸೇರ್ಪಡೆಯಾಗಿದೆ. ಶಿಕ್ಷಣ ಕ್ಷೇತ್ರದಲ್ಲಿ ಅವರು ಸಲ್ಲಿಸುತ್ತಿರುವ ಅನನ್ಯ ಹಾಗೂ ವಿನೂತನ ಸೇವೆಯನ್ನು ಗುರುತಿಸಿ ಸಾಂಸ್ಕೃತಿಕ ನಗರಿ ಮೈಸೂರಿನ ಐತಿಹಾಸಿಕ ಟೌನ್ ಹಾಲ್ನಲ್ಲಿ ನಡೆದ ಭವ್ಯ ಸಮಾರಂಭದಲ್ಲಿ ಅವರಿಗೆ 2026ನೇ ಸಾಲಿನ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪ್ರಶಸ್ತಿ ನೀಡಿ ಅತ್ಯಂತ ಗೌರವದಿಂದ ಸನ್ಮಾನಿಸಲಾಯಿತು. ರವಿ ಸಂತು ಬಳಗದವರಿಂದ ಆಯೋಜಿಸಲ್ಪಟ್ಟ ಈ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಶಿಕ್ಷಣದ ಹರಿಕಾರ ನಾಲ್ವಡಿ ಕೃಷ್ಣರಾಜ ಒಡೆಯರ್ ರವರ ಹೆಸರಿನ ಪ್ರಶಸ್ತಿಯನ್ನು ನಂದೀಶ್ ರವರಿಗೆ ಪ್ರದಾನ ಮಾಡಿ ಗೌರವಿಸಲಾಯಿತು. ನಂದೀಶ್ ರವರು ಕೇವಲ ಪಾಠ ಮಾಡುವ ಶಿಕ್ಷಕರಲ್ಲ, ಮಕ್ಕಳಲ್ಲಿ ವಿಜ್ಞಾನದ ರಸದೂಟ ಉಣಬಡಿಸುವ ಅದ್ಭುತ ಮಾರ್ಗದರ್ಶಿಗಳು. ಜಾಗತಿಕ ಮಟ್ಟದಲ್ಲಿ ಇತ್ತೀಚೆಗಷ್ಟೇ ಸ್ವತಃ ಅದ್ಭುತವಾದ ಟೆಲಿಸ್ಕೋಪ್ ತಯಾರಿಸುವ ಮೂಲಕ ಇಡೀ ದೇಶವೇ ಇವರತ್ತ ತಿರುಗಿ ನೋಡುವಂತೆ ಮಾಡಿದರು. ಇವರ ಈ ಅಪ್ರತಿಮ ಸಾಧನೆಗೆ ಪ್ರತಿಷ್ಠಿತ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಮತ್ತು ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ಸ್ಥಾನ ಲಭಿಸಿರುವುದು ಇಡೀ ಗುಂಡ್ಲುಪೇಟೆ ತಾಲೂಕಿಗೆ ಹೆಮ್ಮೆಯ ವಿಷಯ. ದೇಶಿಪುರ ಶಾಲೆಯಲ್ಲಿ ನಿರಂತರವಾಗಿ ವಿನೂತನ ಸೃಜನಶೀಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಗ್ರಾಮೀಣ ಭಾಗದ ಮಕ್ಕಳಲ್ಲಿ ಕಲಿಕಾ ಮಟ್ಟವನ್ನು ಹೆಚ್ಚಿಸಲು ಮತ್ತು ಶಾಲೆಯ ಸರ್ವಾಂಗೀಣ ಅಭಿವೃದ್ಧಿಗೆ ಅರ್ಹವೆನಿಸಿದ ಹಾಗೂ ಶ್ರಮಿಸುತ್ತಿರುವ ನಿಜವಾದ ಜ್ಞಾನ ದಾಸೋಹಿ ಶ್ರೀ ನಂದೀಶ್ ರವರು. ಈ ಸಂಭ್ರಮದ ಕ್ಷಣಕ್ಕೆ ಸಾಕ್ಷಿಯಾಗಿ ಅಗತಗೌಡನಹಳ್ಳಿ ಕ್ಲಸ್ಟರ್ನ ಸಂಪನ್ಮೂಲ ವ್ಯಕ್ತಿಗಳು ಹಾಗೂ ನಂದೀಶ್ ರವರ ನೆಚ್ಚಿನ ಮಾರ್ಗದರ್ಶಕರಾದ ಶ್ರೀಯುತ ಆರ್ ಚಂದ್ರಶೇಖರ್ ರವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರೀತಿಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸಿದರು. ಗುರುಗಳ ಸಮ್ಮುಖದಲ್ಲಿ ಶಿಷ್ಯನಿಗೆ ಸಂದ ಈ ಗೌರವ ಕಾರ್ಯಕ್ರಮದ ಕಳೆಯನ್ನು ಮತ್ತಷ್ಟು ಹೆಚ್ಚಿಸಿತು. ಒಬ್ಬ ಉತ್ತಮ ಶಿಕ್ಷಕ ಕೇವಲ ತರಗತಿಯನ್ನು ಬದಲಾಯಿಸಬಹುದು, ಆದರೆ ಒಬ್ಬ ನವೋದಯ ಶಿಕ್ಷಕ ಇಡೀ ಸಮಾಜವನ್ನೇ ಬದಲಿಸಬಲ್ಲ ಎಂಬುದಕ್ಕೆ ಶಿಕ್ಷಕ ನಂದೀಶ್ ರವರೇ ಸಾಕ್ಷಿ. ಅಕ್ಷರ ಸೇವೆಯ ಜೊತೆಗೆ ವಿಜ್ಞಾನದ ಬೆಳಕನ್ನು ಪಸರಿಸುತ್ತಿರುವ ಹೆಮ್ಮೆಯ ಶಿಕ್ಷಕ ಶ್ರೀ ನಂದೀಶ್ ರವರಿಗೆ ಅಭಿನಂದನೆಗಳ ಮಹಾಪೂರ್ವೇ ಹರಿದು ಬರುತ್ತಿದೆ. ಇವರ ಸೇವೆ ಹೀಗೆ ಮುಂದುವರಿಯಲಿ. ಮುಂದಿನ ದಿನಗಳಲ್ಲಿ ಇವರಿಂದ ಮತ್ತಷ್ಟು ರಾಷ್ಟ್ರ ಮಟ್ಟದ ಸಾಧನೆಗಳು ಮೂಡಿ ಬರಲಿ ಎಂಬುದೇ ನಮ್ಮ ಆಶಯ. ಅಪ್ರತಿಮ ಸಾಧಕ ಶಿಕ್ಷಕ ನಂದೀಶ್ ರವರಿಗೆ ನಮ್ಮ ಕಡೆಯಿಂದ ಬೇಗ್ ಸಲ್ಯೂಟ್. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ. ಹಾಗೆ ಗಡಿನಾಡು ಎಮಾರ್ಜಿ ನ್ಯೂಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಜೈ ಭುವನೇಶ್ವರಿ.